ಗಾಯ್ಸ್ ನಮ್ ರೂಮಲ್ಲಿ ವಾತಾವರಣ ಜಾಸ್ತಿ ಆಗಿ ಏನಿದು ಇಬ್ರೊಬ್ರು ಚಲ್ತು ಬ್ರೋ ಬ್ರೋ ಅದು ಎಕ್ಸ್ಪೈರಿ ಆಯ್ತು ನೋಡಿ ಅದು ಎಲ್ರಿಗೂ ಹಸುಗೂ ಮತ್ತೆ ನಾಯಿಗೆ ಇಂಜೆಕ್ಷನ್ ಕೊಟ್ರೆ ಒಂದು ಆಟಗಳು ಕೊಡ್ತಾವೆ ಇಂಜೆಕ್ಷನ್. ಅಲ್ಲ ನೀವು ಸಾಕು ವಾಂತಿ ಮಾಡ್ಕೊತವೆ ಅಪ್ಪ ಯಾರು ಅಂತ ಕೇಳಿದ್ರೆ ಮಪ್ಪ ಮಂಚ ಬಿಡ್ಲಾಕ್ತಿ ಮತ್ತೆ ಮಂಚ ಏನ್ ಮಾತಾಡ್ತಿದ್ದಿಲ್ಲ ಬೆಳ್ಳಿಲು ಇವರು ನಮ್ಮ ಗಿಲ್ಲಿ 2 ಅಂತ ಇವರು ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡ್ತಿರೋ ದೀಕ್ಷಿತ್ ಬ್ರೋ ಅವರಿಗೆ ಜೈ. ಈ ವರ್ಷದ ಅತ್ಯುನ್ನತ ವೆಟನರಿ ಡಾಕ್ಟರ್ ಅವಾರ್ಡ್. ಈಗ ಈ ವಾರದ ಉತ್ತಮ ದೀಕ್ಷಣ ಕೊಡೋಣ, ಕಳಪೆ ಬೆಳ್ಳಿ ಕೊಡೋಣ ಏನಂತೀರಾ? ಈ ವಾರದ ಮನೆ ಕೆಲಸ ಉತ್ತಮ ಮಾಡಿರೋ ದೀಕ್ಷಣ ಈ ಉತ್ತಮ ತಗೊಂಡು ನಿಮ್ಗೆ ಏನ್ ಅನ್ನಿಸ್ತಿದೆ? ಏನ್ ಅನಿಸ್ತಿದೆ ಉತ್ತಮ ತಗೊಂಡು ಬಿಗ್ ಬಾಸ್ ಮನೆದು? ಮತ್ತೆ ಶುರು ಮಾಡೋದೇ ಈ ವಾರದ ಉತ್ತಮ ಅವಾರ್ಡ್ ಕೊಡೋ ಈ ವಾರದ ಉತ್ತಮ ದೀಕ್ಷಿತ್ ಅವರಿಗೆ ಅವಾರ್ಡ್ ಕೊಡಲಾಗುತ್ತಿದೆ. ವೀಕ್ಷಿಸಿ ಈಗ ಉಂಟೆ. ಏನ್ ಮಾಡ್ತಾ ಇದ್ದೀರಾ? ಯಾಕ್ಲಾ ಗಾಲಿ ಅಲ್ಲ ನಾವು 70 ರೂಪಾಯಿ ಕೊಟ್ಟು ನಾವು ಔಷಧಿ ತಂದ್ರೆ ಅಲ್ಲ ನಮ್ಮನ್ ಬೋಳಿ ಮಗನ್ ವಾತೆ ಹುಳ 70 ರೂಪಾಯಿ ಕೊಟ್ಟು ಔಷಧಿ ತಂದಿದ್ದೀನಿ, ತಿಂದು ಸಾಯ್ಬಾರ್ದ್ವಾ? ಹಳ್ಳಿ ಹತ್ರ ಮಾತಾಡ್ತಾ ಹಳ್ಳಿ ಅಜ್ಜಿ ಬಂದು ತಿನ್ಬಾರ್ದಾ? ಇನ್ನೊಂದ್ ತರನಾ ಇದೇ ಸಾಕಾಯ್ತದ ಬ್ರೋ. ಬ್ರೋ ಕಾಲಕ್ಕೆ ಇವರಿಗೆ ಪಿ ಇದು ಮಾಡಕ್ಕೆ ಕೇಳಿ ನಾವು ಕ್ಲೀನ್ ಅಲ್ಲ ಎಲ್ಲಾನು ಬರೇ ಕೇಳಿ ಸಾವಿಗೆ ಸಾವಿ ಬರೇ ದಬದಿ ಗೈಸ್ ನೋಡಿ ಗೈಸ್ ಜಾಕಿ ಆಯುರ್ವೇದಿಕ್ ಜಾಕಿ 900 ರೂಪಾಯಿ ಕೊಟ್ಟು ಮಾಡಿದ್ದಾರೆ. ಪೂರ್ತಿ ಔಷಧಿ 900 ರೂಪಾಯಿ ಡಿಸ್ಕೌಂಟ್ 100 ರೂಪಾಯಿ ಕೊಟ್ಟು ತಂದಿದ್ದಾರೆ ಗೈಸ್. ಸಿ ಗಾಯ್ಸ್ ಸಿ ನೋಡಿ ಇಲ್ಲಿ ಹೆಂಗೆ ದಾಬದಿವಲ್ಲ, ಏನು ಶಾಡನ ಕಾಣಿಸ್ತಲ್ಲ ಬಿಡು. ಇದು ನನ್ ಬೆಡ್. ನಿಂದು ಬೆಡ್ ನೋಡ್ರೆ ಗೊತ್ತಾಗ್ತದೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ. ನೋಡಿ ಎಷ್ಟು ನೋಡ್ತಾವೆ ಎಲ್ಲಿಂದ ಬಂದಿ ಅಂತ ನಿನ್ ಬೆಡ್ ನೋಡ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದ್ಯಾ ಅಂತ. ಕೈ ತಿನ್ಸೋ ಬ್ರೋ, ಬಾಯಿ ತುತ್ತಿಡಿ ಬ್ರೋ. ಅಲ್ಲಿ ತಿನ್ನು. ಯಾಕೋ 70 ರೂಪಾಯಿ ಕೊಟ್ಟು ತಂದಿನಿ, ತಿನ್ಬಿಟ್ಟು ನೀನು ತಿಂತಾವ್ ಕಣ. ಟೇಸ್ಟ್ ಮಾಡ್ತಿದ್ದೆ, ಅದು ಟೇಸ್ಟ್ ಮಾಡ್ತಿದ್ದೆ, ಅಲ್ಲಿ ಟೇಸ್ಟ್ ಮಾಡ್ತಿತ್ತು. ಚೂರು ಟೈಮ್ ಕೊಟ್ಟರೆ ತಿಂತವೆ. ಎಲ್ಲಾನು ಹಚ್ಚಿದೀವಿ. ಇಟ್ಟ ಕಲೆ ಆಗೈತೆ, ಇನ್ನೊಂದು ಇಡ್ತಾರೆ ಗೈಸ್. ಇವನಿಗೆ ಐಫೋನ್ ನೋಡಕ್ ಬರಲ್ಲ, ಫ್ರಂಟ್ ಕ್ಯಾಮ್ರಾ ಇದ್ರು ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡ್ತಾರೆ. ಇನ್ನೆಂತ ಬೋಳಿ ಮಗನೇ ಅಲ್ಲ, ಬೋಳಿ ಮಗ ಇವನು. ನಾವು ಮಾಡ್ತೇವೆ ಗೈಸ್. ಇನ್ನೊಂದ್ ತರ ಕೊಡ್ತಿದ್ವಿ, ಅದು ತೋರಿಸಿ, ಅದು ಹಿಂಗಿದೆ, ಇದೇ ತರದಾ? ಸರಿ, ಮತ್ತೆ ತರೋಣ ಬನ್ನಿ ಗೈಸ್. ಮತ್ತೆ ಬನ್ನಿ ತರ ಹೋಗ್ತಿದೀವಿ, ಅಲ್ಲಿ ಹೋಗ್ಬಿಟ್ರು ತಗೋ. ಅದು ಇನ್ನೊಂದ ಹೋಗೋಣ. ಇನ್ನೊಂದು ತಗೋಯ್ತಿದ್ದೀವಿ, ಒಂದು ಖಾಲಿಯಾಗಿ ಇನ್ನೊಂದು ಇನ್ನೊಂದು ಸ್ವಲ್ಪ ಇದಾವೆ ಸಾಯಿಸದಿ ಈ ಥರ ಊಟಕ್ಕೆ. ಹಾಂ ಗೈಸ್, ಯುದ್ಧ ಮಾಡೋಕೆ ರೆಡಿಯಾಗಿ. ಹಲೋ ಯೋ, ಎಂತ ಮಿಂಟ್ರಿ ಕೊಡ್ತಾನಲ್ಲ ಇವನು. ಲೋ ನಾನು ತಗೋಣ ಅಂದೆ. ಯಾರು ಓಕೆ ಜಿಮ್ ಜಮ್ ತರಲಿಲ್ಲ, ಅದೊಂದೇ ಒಳ್ಳೆ ಕೆಲಸ. ನಾನು ಹೇಳಿದ್ದು ಆನಂದ ಆಯ್ತು. ಹಾಕಿ ಫುಲ್ಲು ಇವತ್ತು ಸತ್ತು ಬಿಡ್ಬೇಕು ವಾತಾವರಣಗಳು. ವ್ಯೂಸ್ ನೋಡಿ ಬ್ರೋ, 1.2 ಮಿಲಿಯನ್ ಮಿಸ್ಟರ್ ಬೀಸ್ಟ್ ಗೊತ್ತೇನು? 1.2 ಮಿಲಿಯನ್ ವ್ಯೂಸ್.
ಇಲ್ಲ ಕಣ ಇವ ಚೆನ್ನಾಗಿ ಹೊಡೋದು. ಇನ್ನೊಂದ್ಸತಿ ಹೇಳಿ. ಮಿತ್ರ ದ್ರೋಹಿ. ಈ ವಾರದ ಉತ್ತಮ ದೀಕ್ಷಣಿಗೆ ಕೊಡೋಣ. ಕಳಪೆ ಇವ್ನ್ ಬೆಳ್ಳಿ ಕೊಡೋಣ. ಇಲ್ಲಾಂದ್ರೆ ಇವತ್ತು ಊಟದಲ್ಲಿ 2 ಬದನೆಕಾಯಿ ಜಾಸ್ತಿ ಆಯ್ತು ಸರ್. ಬಿಗ್ ಬಾಸ್ ಹೋಗೋಣ ಹಾ? ಬಿಗ್ ಬಾಸ್ ಈ ವಾರದ ಉತ್ತಮ ದೀಕ್ಷಣೆ ಕೊಡ್ಬೇಕು. ಯಾಕಂದ್ರೆ ಎಲ್ಲ ವಾತಾವರಣವನ್ನು ಸಾಯಿಸದಲ್ಲಿ ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಹಂಗಾಗಿ ನನ್ನ ಪ್ರಕಾರ ಉತ್ತಮವನ್ನು ನಾನು ದೀಕ್ಷಣೆ ಕೊಡಕ್ ಇಷ್ಟಪಡ್ತೀನಿ. ಬಿಗ್ ಬಾಸ್ ತನ್ನ ಒಡ ಹುಟ್ಟಿದವ್ರನ್ನ ಸಾಯಿಸಿದ್ದಾರೆ. ಕಳಪೆ ಕಾಣಿಸ್ತಿದೆ. ದೀಕ್ಷಣ್ ಅವರು ಮೈಕ್ ಹಾಕೊಂಡಿದ್ದಾರೆ. ಎಷ್ಟೊತ್ತವರೆಗೂ ಮೈಕ್ ಹಾಕಿರಲ್ಲ. ಬಿಗ್ ಬಾಸ್ ಮನೆಯಿಂದ ಒಂದು ನಿಯಮ ಉಲ್ಲಂಘನ ಮಾಡಿದ್ದಾರೆ. ನಿಯಮ ಉಲ್ಲಂಘನ ಮಾಡಿದ್ದಕ್ಕಾಗಿ ಈ ವಾರದ ಉತ್ತಮವನ್ನು ಕಿತ್ಕೊಂಡಿದ್ದಾರೆ ಬಿಗ್ ಬಾಸ್. ಈ ದಿನ ನಾವು ಒಂದು ಉಗ್ರ ಹೋರಾಟ ಮಾಡ್ತಿದೀವಿ. ಉಗ್ರ ಹೋರಾಟ ಮಾಡಿ ವಾತಾವರಣವನ್ನು ಸಾಯಿಸ್ಬೇಕು ಅಂತ ಭಾರಿ ಪ್ರಯತ್ನ ಪಡ್ತಿದೀವಿ. ನೋಡೋಣ, ಇನ್ನು 2 days ಅಲ್ಲಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ವಾತಾವರಣ ಹೆಂಗ್ ಸತ್ತವೆ ಹೆಂಗ್ ಬಿದ್ದಾವೆ ಅಂತ. ಅವನ ನೋಡಿ ಎಲ್ಲ ಬೈಕ್ ಹಾಕೊಂಡಿದೀವಿ. ನಾಳೆ ಬೆಳಿಗ್ಗೆ ನಾವೇ ಬದುಕಿದ್ರೆ ನೋಡೋಣ. ಆಮೇಲೆ ನಾವು ಬದುಕಿಲ್ಲ ಆಟೋಗಳು ಅಪ್ಡೇಟ್ ಕೊಡ್ತೀವಿ. ಕಾಂಗ್ರೆಸ್ ಆಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಎಲ್ಲ ಊಟಕ್ಕೆ ಹಿಂಗ್ ಮೈಕ್ ಹಾಕೊಂಡು ಹೋಗ್ಬಿಡೋಣ. ಒಂದಿನಾತನ ರಾತ್ರಿ 8:30 ಮನೆಯವರೆಲ್ಲರೂ ಸೇರಿ ವಾತ್ಯಗಳನ್ನು ಸಾಯಿಸೋದಲ್ಲಿ ಪ್ರಯತ್ನ ಪಡುತ್ತಿದ್ದಾರೆ. ರಗೋಣ ಏನ್ ರಗೋಣ ಗಿಲ್ಲಿ ಚಡ್ಡಿ ಚಡ್ಡಿ ಬ್ರೋ, ಈ ಜುಟ್ಟಿದೆಯಲ್ಲ ಇದು ಬೆಳ್ಸಕ್ಕೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ? ಪಾಲಿನಿಂದ ಎಣ್ಣೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಜಾರಿ ಹಣ್ಣು ಎಣ್ಣೆ. ನಾನು ಹಾಸನ ಜಿಲ್ಲೆ ಅರ್ಪೋರ್ಟ್ ಇದು ನಾವು ಖಂಡಿಸ್ತೀವಿ. ಇದು ನಾವು ಖಂಡಿಸ್ಬೇಕಾಗುತ್ತೆ. ಈ ಬೆಲ್ಟ್ ನಾನು ರಷ್ಯಾದಿಂದ ಇಂಪೋರ್ಟ್ ಮಾಡ್ತೀನಿ. ಕ್ರೊಕೊಡೈಲ್ ಇದು ಪಿಂಕ್ ರಷ್ಯಾ. ಇದು ಡೈನೋಸಾರ್ ಚರ್ಮದಿಂದ ಮಾಡಿರೋದು. ಇದೆಲ್ಲ ಮಾತಾಡ್ತಾರೆ. ನಮ್ಮ ಒಳ್ಳೆ ಹುಡುಗರನ್ನ ಹಾಳು ಮಾಡ್ತಿದ್ದಾರೆ. ಈಗ ಈ ವಾರ ಬಿಗ್ ಬಾಸ್ ಇವರಿಗೆ ವಾಶ್ರೂಮ್ ಕೆಲಸ ವಹಿಸಿದೆ. ಈ ವಾರ ಬಾತ್ರೂಮ್ ಕ್ಲೀನಿಂಗ್ ಕೆಲಸವನ್ನು ದೀಕ್ಷಣ್ಗೆ ನಾವು ವಹಿಸಿದ್ದಾರೆ ಬಿಗ್ ಬಾಸ್ ಮನೆಯಿಂದ. ಮನೆ ಕ್ಯಾಪ್ಟನ್ ಯಾರು? ನಾನೇ ಚೆಮ್ಬಿಟ್ರ ನಾನೇ ಮನೆ ಕ್ಯಾಪ್ಟನ್. ಇವ್ರನ್ನ ವಾಶ್ರೂಮ್ ಕ್ಲೀನಿಂಗ್ ಹಾಕಿದೀನಿ. ಇವನು ಅಭಿ. ಗುಡ್ ಬೈ ಅಭಿ. ಕಾಕ್ರೋಚ್ ಸುದಿ ಎಲ್ಲ ಇವ್ರು ಡಾನ್ ಸತೀಶ್ ಅವರು. ಕಾಕ್ರೋಚ್ ಸುದಿ ಸಾಯ್ಸಕ್ ಎಲ್ಲ ಕಡೆ ಹಿಡ್ಕೊಂಡ್ ಬಂದಿದ್ದೀವಿ. ಇವರು ಇಲ್ಲಿ ಬರೀ ಕೆಮ್ಮಿದ್ಕೆ ಪಿಜಿ ಓನರ್ ಅಳ್ತ ಕೂತಿದ್ರು. ಭಯ ಆಯ್ತಿದ್ರು. ಇವಂದು 10 ಕೋಟಿ ಮನೆ ಇದೆ, ಆದ್ರೆ ಪಿಜಿ ಇದ್ದಾನೆ. 10,000 ರೂಪಾಯಿ ದುಡ್ಡು ಕಟ್ಟಿ ಪಿಜಿ. ಉತ್ತಮವನ್ನು ಅಲ್ಲ ಕಿಚ್ಚನ ಚಪ್ಪಾಳೆ. ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ದೀಕ್ಷಣ ಪಡೆದಿದ್ದಾರೆ. ದೀಕ್ಷಣ, ನೀವು ಈ ವಾರದ ಕಿಚ್ಚನ ಚಪ್ಪಾಳೆ ಪಡೆದಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು. ಹೊಡಿರಿ ಚಪ್ಪಾಳೆ ಹೊಡಿರಿ. ಅಂಬಾನಿ ಮಗ ತಗೊಳಕ್ ಟ್ರೈ ಮಾಡ್ದ. ಸೆಲೆಬ್ರಿಟಿ ನಾಯಿ ಸತೀಶ್ ನಾಯಿ ಬರತ್ತವ್ರ ಇವ್ರದೇ ಹೊಸ ಬ್ರೀಡ್ ಬಿಟ್ಟಿದ್ದಾರೆ. ಈಗ ಇವ್ರದೇ ಹೊಸ ಬ್ರೀಡ್ ಉತ್ಪತ್ತಿ ಆಗಿದೆ. ಟೈಲರ್ ಕೊಡ್ತೀವಿ ಅಂದ್ರು ಬಟ್ ಇವ್ರು ಬೇಡ. ಇವ್ರದೇ ಹೊಸ ಬ್ರೀಡ್ ಓಪನ್ ಮಾಡಿದ್ದಾರೆ ಈಗ. ಬಿಗ್ ಬಾಸ್ ಮನೆ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾನೆ. ಮನೆ ನಿಯಮ ಉಲ್ಲಂಘನೆ ಮಾಡಿದ್ದಾನೆ ಬಿಗ್ ಬಾಸ್. 7,000 ರೆಂಟ್ ಕಟ್ತೀನಿ. ಯಾಕೆ ಹಾಕ್ಬೇಕು?
ಎಂಟ್ರಿ ಬಂದಿದ್ದಾರೆ ವಿನೋ ಅವರು. ಮೈಕ್ ಹಾಕಂದಿಲ್ಲ ಬಿಗ್ ಬಾಸ್ ಇವರು, ಮೈಕ್ ಹಾಕಂದಿಲ್ಲ. ರಾಶಿಕಾ ರಾಶಿಕಾ ಬಂದ್ಬಿಟ್ಟು ರೂಮಲ್ಲಿ ಇದ್ದಾರೆ, ಸೂರಜ್ ಬಂದ್ಬಿಟ್ಟು ಇಲ್ಲಿದ್ದಾರೆ. ಎಲ್ಲೋ ಯಾಕೋ ಮನದಾಳದ ಮಾತುಗಳು ಈಗ ಹೊರಗೆ ಬರ್ತಾವೆ. ಏನ್ ಹೇಳಿ ಬಿಗ್ ಬಾಸ್ ಮೊಬೈಲ್ದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಂಗಿಲ್ಲ. ಸ್ಮಾರ್ಟ್ ಮೊಬೈಲ್ದು ನೆಟ್ ಸ್ಕ್ರೋಲ್ ಮಾಡಿದ್ವಿ ಅಂದೆ. ಇಲ್ಲ ಅವನೆಲ್ಲ ಇಟ್ಟಿಲ್ಲ ನಾವು. ಹಾಕಾಯ್ತು ಎಲ್ಲ ಕಡೆಗೆ ಹಾಕಾಯ್ತು. ಹುಡುಕ್ತದ ವಾತಾವರಣ ಎಲ್ಲಿ ಸತ್ತಾವ ಬಿದ್ದಾವೆ ಅಂತ. ನೋಡೋಣ ನಾಳೆಗೆ ಮಾಡೋಣ ನೋಡ್ರಿ. ಈಗ ಊಟಕ್ಕೆ ಹೋಯ್ತಿದೀವಿ. ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ, ಬಾಯ್.